ಸಸಿ ಇದ್ದಾಗ ಅದು ನೀರು ಆ ಥರ ಬೇರೆ, ಈ ಥರ ಈ ಟೈಮ್ನಲ್ಲಿ ಬೇರೆ ಬೇರೆ ಆ ಥರ. ಸ್ವಲ್ಪ ಇಲ್ಲ, ಅವಾಗ ಸಸಿ ಇದ್ದಾಗೆ ನೀರು ಕಡಿಮೆ ಇರುತ್ತೆ. ಅವಾಗ ನೀವು ತಗೊಂಡ್ರು ಕೊಟ್ಟರು ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಟ್ಟರು ಅಷ್ಟು ಕೊಳೆ ರೋಗ ಬರಲ್ಲ. ಇವಾಗ ಇದು ವೈರಸ್ ಇದು ವೈರಸ್ ನೋಡ, ವೈರಸ್ ಸ್ಟಾರ್ಟ್ ಆಗತ್ತೈತೆ ಅದ್ರಾಗ. ಮೊಸೈಕ್ ವೈರಸ್ ಐತೆ ಅದ್ರಾಗ. ಈ ಯಾವಾಗಲೂ ರೋಗ ಬಂದಿರೋ ಗಿಡ ಮುಟ್ಟಿ ಬೇರೆ ಗಿಡ ಮುಟ್ಬೇಡ್ರಿ. ಎಷ್ಟು ಇದೊಂದು ಆಗೈತಿ ಇಲ್ಲಲ್ಲ, ಎಲ್ಲಾನು ನನಗೆ ಆಗಿದಾವೆ. ಒಂದು ವಾರ ಹೆಚ್ಚು ಕಡಿಮೆ. ನೆಳ್ಳಕ್ಕೆ ಬಂದ್ರೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ನೆಳ್ಳು ಗಿಡ ದೊಡ್ಡ ಗಿಡ ಆಗೋದು ನೋಡಿ, ಒಂದು 3 ವರ್ಷದ ಗಿಡ, ಸಣ್ಣ ಗಿಡ. ಇದು ಬರಬಾರ್ದಪ್ಪ ಇದು. ಇವನ್ನ ಬೇವನೆ ಹೊಡೆದಿರಲ್ಲ ಅಲ್ಲಿಕ್ಲ ಒಟ್ಟಿಗೆ 5 ಎಕರೆ ಐತೆ ಮೇಡಮ್. 5 ಎಕರೆ ಐತ್ರ. ನಮಸ್ಕಾರ ಸಚಿನ್ ಅವರೇ. ಅಪ್ಪ ನಮಸ್ಕಾರ, ಆರಾಮಿದ್ದೀರಾ? ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸಚಿನ್. ಎಷ್ಟು ಎಕರೆ ಮಾಡಿದ್ದೀರಾ ಅಡಿಕೆ? 5 ಎಕರೆ ಐತಾ? ಸೊ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು? 8 ಅಡಿ. ಮಧ್ಯ ಪಪ್ಪಾಯ ಮಾಡಿರಿ, 15 ಮಾಡಿರಾ? ಎಷ್ಟು ಗಿಡ ಕುಂತಿದಾವೆ? ಎಷ್ಟು ಇದರಲ್ಲೆಲ್ಲ? 1,500 ಗಿಡ ಹಾಕಿರಾ? ಎಷ್ಟು ದಿನದ್ದು ಇದಾವೆ ಗಿಡ ಈಗ? 2 ತಿಂಗಳಾಗಿತ್ರ. ಹೆಂಗೆ ಚೆನ್ನಾಗೈತಪ್ಪ ಪ್ಲಾಟ್? ನಾನು ನೋಡಿದ್ನಲ್ಲ, ಪರವಾಗಿಲ್ಲ, ಚೆನ್ನಾಗೈತೆ. ನೀರೊಂದು ಕಂಟ್ರೋಲ್ ಮಾಡ್ಕೋಬೇಕು ನೀವು. ಆಮೇಲೆ ಸ್ವಲ್ಪ ವೈರಸ್ ಸ್ಟಾರ್ಟ್ ಆಗತೈತೆ, ವೈರಸ್ ಸಂಬಂಧಪಟ್ಟಂಗೆ ಔಷಧಿಗಳು ಮಾಡ್ಕೋಬೇಕು. ಚೆನ್ನಾಗಿದೆ ಅಪ್ಪಿ, ಇಷ್ಟ ಆಯ್ತು, ಭಾಳ ಇಷ್ಟ ಆಯ್ತು ಪ್ಲಾಟ್ ನೋಡಿ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿರಿ. ಇಲ್ಲಿಂದನೇ ಇರೋದು, ಇಲ್ಲಿಂದ ಐತಲ್ಲ ನೀವು ಒಂದು 4 ತಿಂಗಳು 5 ತಿಂಗಳು ಕಷ್ಟಪಟ್ಬಿಡ್ರಿ ಪಾಪ ನೀಟಾಗಿ. ಆಮೇಲೆ ಐತಲ್ಲ ನಿಮ್ಮ ಕೆಲಸನೇ ಇರಲ್ಲ ಇದ್ರಾಗ. ಏನು ಸಸಿ ನಾಟಿ ಮಾಡಿದಲ್ಲಿದ್ದ ಕರೆಕ್ಟಾಗಿ ಅಂದರೆ ರೈತರು 6 ತಿಂಗಳದ್ದು 7 ತಿಂಗಳು ಕರೆಕ್ಟ್ ಇದ್ರೆ ಕೆಲಸ ಮಾಡ್ಬೇಕು. ನೀಟಾಗಿ ಔಷಧಿಗಳು ವಾರಕ್ಕೊಂದ್ಸರಿ ಔಷಧಿ, 15 ದಿನಕ್ಕೊಂದ್ಸರಿ ಗೊಬ್ಬರ, ಈ ಥರ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿ ಸೆಟ್ಟಿಂಗ್ ಆಕತಿ, ರೋಗನೂ ಬರಲ್ಲ. 15-20 ದಿವಸ ಎಣ್ಣೆನ ಹೊಡೆದಿಲ್ಲ ಅಂದ್ರೆ, ಗೊಬ್ಬರ ಹಾಕಿಲ್ಲ ಅಂದ್ರೆ ಅಲ್ಲಿ ಬೇರೆ ಥರ ಸೈಡ್ ಎಫೆಕ್ಟ್ ಆಗ್ತಿರ್ತಾವೆ, ರೋಗಗಳು ಬರ್ತಿರ್ತಾವೆ. ಹಾಕ್ಬೇಕು, ಏನು ತೊಂದರೆ ಇಲ್ಲ, ಹಾಕ್ಬೇಕು. ಇಳುವರಿ ಚೆನ್ನಾಗಿ ಬರುತ್ತೆ. ಹಾಕ್ಬೋದು. ನೋಡಿ ರೈತರು, ಚಳಿಕೆರೆ ಭಾಗದಾಗ ಬಂದ್ವಿ, ಸೊಂಗುದ್ದ ಅಂತೇಳಿ ಊರಲ್ಲಿ. ಇವರು ಒಂದು ಪ್ಲಾಟ್ ವಿಸಿಟ್ ಮಾಡ್ಬೇಕಾಯ್ತು ನಾವು. ಅಡಿಕೆ ತೋಟದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಕೂಡ. ಇಷ್ಟು ಮಾಹಿತಿ ಇದೆ ನೋಡಿ. ಅಡಿಕೆ ಒಂದೇ ಬೆಳೆಸ್ತಿರಲ್ಲ, ಈ ಥರ ದೊಡ್ಡವಾದ್ಮೇಲೆ ಹಾಕ್ಬಾರ್ದು ಅಂತ ಏನು ತಲೆಗಿದೆ ಅಲ್ಲ, ಹಾಕ್ಬೋದು ರೈತರು, ಏನು ತೊಂದರೆ ಇಲ್ಲ. ಇವರು ಗಿಡ ದೊಡ್ಡವಾದ್ಮೇಲೆ ಹಾಕಿರೋದ್ರಿಂದನೂ ನೆರಳಿಗೆ ತುಂಬ ಚೆನ್ನಾಗಿ ಬಂದಿದೆ ಪಪ್ಪಾಯಿ.